ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇವತ್ತು ತಮ್ಮ ಎದುರು ಬಂದು ನಿಂತಾಗ ಬೇಸರವಿದೆ, ನೋವಿದೆ. ಸಾಮಾನ್ಯ ಜನ, ಮುಗ್ಧ ಜನ, ಧರ್ಮ ಅನ್ನುವುದು ಅವರ ಬದುಕನ್ನು ಉನ್ನತೀಕರಿಸುವ ಬದಲು ಬದುಕನ್ನು ಕಳೆದುಕೊಂಡ ಸುದ್ದಿ. ಹೌದು, ಪ್ರಯಾಗ್ರಾಜ್ನಲ್ಲಿ ನಡೆದ ದುರಂತ, ದುರ್ಘಟನೆ. ಕಾಲ್ತುಳಿತದಲ್ಲಿ ಹಲವರು ಇಹಲೋಕ ಯಾತ್ರೆಯನ್ನು ಮುಗಿಸಿದರು. ಪ್ರಯಾಗ್ರಾಜನ ಯಾತ್ರೆ ಕುಂಭಮೇಳದ ಪವಿತ್ರ ಸ್ನಾನಕ್ಕಾಗಿ ಹೋದವರು ಬದುಕನ್ನು ಕಳೆದುಕೊಂಡರು. ಇದಕ್ಕೆ ಯಾರು ಜವಾಬ್ದಾರರು, ಯಾರು ಹೊಣೆಗಾರರು? ಹೀಗೆ ಹಲವು ಪ್ರಶ್ನೆಗಳು ನಮ್ಮ ಎದುರಿವೆ. ನಿನ್ನೆ ಬೆಳಗಿನ ಜಾವ ಸುಮಾರು 3 ಗಂಟೆ ಹೊತ್ತು ಅಮಾವಾಸ್ಯೆಯ ದಿನ ಪವಿತ್ರ ಸ್ನಾನ. ಈ ಪವಿತ್ರ ಸ್ನಾನದಿಂದ ಸ್ವರ್ಗ ಪ್ರಾಪ್ತಿ ಅನ್ನೋ ನಂಬಿಕೆ, ಮಾಡಿರುವ ಪಾಪ ಎಲ್ಲ ಕಳೆದು ಹೋಗುತ್ತೆ ಅನ್ನೋ ನಂಬಿಕೆ. ಪಾಪದ ಭಾರ ಹೊತ್ತವರು, ಪಾಪ ಮಾಡಿದ್ದೇನೆ ಅಂದುಕೊಂಡವರು ಪವಿತ್ರ ಸ್ನಾನ ಮಾಡಿ ಅದೆಲ್ಲವನ್ನ ಕಳೆದುಕೊಂಡು ಜೀವನ್ ಮುಕ್ತಿಯನ್ನು ಪಡೆಯುತ್ತೇನೆ ಅಂದುಕೊಂಡವರು. ತ್ರಿವೇಣಿ ಸಂಗಮ ನಿಜ, ಅಲ್ಲಿ ಗಂಗೆ, ಯಮುನೆ, ಗುಪ್ತಗಾಮಿನಿಯಾದ ಸರಸ್ವತಿ. ಈ ಒಂದು ಸ್ಥಳದಲ್ಲಿ ಪವಿತ್ರ ಸ್ನಾನ ಮಾಡಿದರೆ ತಮ್ಮ ಬದುಕು ಇನ್ನೊಂದು ದಿಕ್ಕಿನತ್ತ ತಿರುಗತ್ತೆ ಅಂದುಕೊಂಡವರು ಬಂದರು, ನುಗ್ಗಿದರು. ಕಾಲು ತುಳುತ್ತಾ ಯಾರ ಕಾಲೋ ಯಾರದ ತಲೆಗೆ ಬಿತ್ತು, ಯಾರು ಯಾರನ್ನೋ ಮೆಟ್ಟಿದ್ರು. ಅಲ್ಲಿ ಸಾವು ನರ್ತಿಸುತ್ತಿತ್ತು. ಅದು ಭಸ್ಮಾಸುರ ನರ್ತನ. ಕೇಳುವವರು ಯಾರು, ಹೇಳುವವರು ಯಾರು? ಎಲ್ಲರೂ ಕೂಡ ಒಂದು ರೀತಿಯ ಧಾರ್ಮಿಕ ಅಮಲಿನಲ್ಲಿದ್ದರು. ಅವರಿಂದ ಬದುಕು ದೂರ ಆಗ್ತಾ ಇತ್ತು. ಆಂಬ್ಯುಲೆನ್ಸ್ಗಳು ಬಂದರು, ಪೊಲೀಸರು ಅವ್ರನ್ನೆಲ್ಲ ತುಂಬಿದ್ರು, ಕರೆದುಕೊಂಡು ಹೋದ್ರು, ಆಸ್ಪತ್ರೆ ಸೇರಿಸಿದ್ರು. ಆಸ್ಪತ್ರೆ ಬೆಡ್ ಸಾಕಾಗಿರ್ಲಿಲ್ಲ, ಹೊರಗಡೆ ಮಲಗಿಸಲಾಯಿತು. ಅಲ್ಲಿ ಒಂದು ರೀತಿಯಲ್ಲಿ ಸಾವು ನರ್ತಿಸ್ತಾ ಇತ್ತು. ಇಂಥ ಒಂದು ಸ್ಥಿತಿ ನಿರ್ಮಾಣ ಆದದ್ದು ಯಾಕೆ? ಈಗ ನಾನು ತಮ್ಮ ಜೊತೆ ಮಾತನಾಡುತ್ತಿರುವ ಸಂದರ್ಭದಲ್ಲಿ ಬಂದಿರುವ ಮಾಹಿತಿಯ ಪ್ರಕಾರ ಅಸುನೀಗಿದರ ಸಂಖ್ಯೆ 10ಕ್ಕಿಂತ ಹೆಚ್ಚು ಅಂತ ಹೇಳಲಾಗ್ತಾ ಇದೆ. ಕಾಲ್ತುಳಿತಕ್ಕೆ ಒಳಗಾಗಿ ತೀವ್ರ ರೂಪದಲ್ಲಿ ಗಾಯಗೊಂಡವರು ಸುಮಾರು 50ಕ್ಕೂ ಹೆಚ್ಚು ಜನ ಅಂತ ಹೇಳಲಾಗ್ತಾ ಇದೆ. ಅಧಿಕೃತ ಅಂಕಿ ಸಂಖ್ಯೆನೇ ಗೊತ್ತಿಲ್ಲ. ಅಧಿಕೃತ ಅಂಕಿ ಸಂಖ್ಯೆಯನ್ನ ಉತ್ತರ ಪ್ರದೇಶ ಸರ್ಕಾರ ಬಿಡುಗಡೆ ಮಾಡ್ತಾ ಇಲ್ಲ. ಎಸ್ಪೆಷಲಿ ಇಲ್ಲಿ ಏನೋ ಮುಚ್ಚಿಡುವ ಯತ್ನ ನಡೀತಾ ಇದೆಯೇ? ಪ್ರಶ್ನೆ. ಪತ್ರಕರ್ತನಾಗಿ ಪ್ರಶ್ನಿಸುವುದು ನನ್ನ ಕರ್ತವ್ಯ, ಪ್ರಶ್ನಿಸ್ತಾ ಇದ್ದೇನೆ. ಯಾಕೆ ನಿಜವಾದ ಅಂಕಿ ಅಂಶಗಳನ್ನ ಬಿಡುಗಡೆ ಮಾಡ್ತಾ ಇಲ್ಲ? ಏನು ಮುಚ್ಚಿಡುವುದೇನು? ಅದಾದ ಮೇಲೂ ಬೆಳಗಿಂದ ನೀವು ವಾಹಿನಿಗಳನ್ನ ಗಮನಿಸ್ತಾ ಹೋದ್ರೆ ಪ್ರತಿ ವಾಹಿನಿಯಲ್ಲಿ ಕೂಡ ಒಂದು ರೀತಿಯಲ್ಲಿ ಒಂದು ಡಿಫೆನ್ಸಿವ್ ಆದ ಮೂಡಿತ್ತು ಅಂತ. ಅತ್ಯದ್ಭುತವಾದ ವ್ಯವಸ್ಥೆಯನ್ನ ಉತ್ತರ ಪ್ರದೇಶ ಸರ್ಕಾರ ಮಾಡಿತ್ತು. ಏನ್ ಮಾಡೋಕ್ಕಾಗತ್ತೆ? 3 ಕೋಟಿ ಜನ ಬಂದಾಗ, 4 ಕೋಟಿ 5 ಕೋಟಿ ಬಂದಾಗ ಇದೆಲ್ಲ ನಡೆಯುತ್ತೆ. ಆದರೆ ಯೋಗಿ ಆದಿತ್ಯನಾಥ್ ಎಷ್ಟು ವ್ಯವಸ್ಥೆ ಚೆನ್ನಾಗಿ ಮಾಡಿದ್ರು ಗೊತ್ತಾ? ಹಲವಾರು ವಾಹಿನಿಗಳಲ್ಲಿ, ಈವನ್ ಕನ್ನಡ ವಾಹಿನಿಗಳಲ್ಲೂ ಕೂಡ ಪ್ರಯಾಗರಾಜನಲ್ಲಿರುವ ಕನ್ನಡಿಗರನ್ನ ಮಾತಾಡಿಸಲಾಯಿತು. ಅವರು ಎಲ್ಲ ಹೇಳಿದ್ದು ಚಕ್ರವರ್ತಿಗಳು, ಯಾವ್ದ್ಯಾವುದು ಬೆಲೆಗಳು ಎಲ್ಲ ಬಂದುಬಿಟ್ಟು ಚಾನೆಲ್ಗಳ ಮುಂದೆ ಇನ್ಯಾರೋ ಮಹರ್ಷಿಗಳು, ಇನ್ಯಾರೋ ಜ್ಯೋತಿಷಿಗಳು, ಇನ್ಯಾರೋ ಪೂಜಾರಿಗಳು ಎಲ್ಲ ಏನು ವ್ಯವಸ್ಥೆ ಗೊತ್ತಾ, ಏನೋ ಆಗತ್ತೆ ಬಿಡಿ. ಅಂದ್ರೆ ಅಸುನೀಗಿದವರು ಏನಿದ್ದಾರೆ, ಅವರ ಸಾವಿಗೆ ಯಾರು ಹೊಣೆಗಾರರು? ಮಾಧ್ಯಮವೇ? ಯು ಥಿಂಕ್ ಇಟ್ ಓವರ್. ಇಷ್ಟೆಲ್ಲ ಜನ ಬರುವುದಕ್ಕೆ ಬಹಳ ಮುಖ್ಯವಾದ ಕಾರಣ ಗೊತ್ತಾ ನಿಮಗೆ? ಇದಕ್ಕೆ ಸಿಕ್ಕಂತ ಪ್ರಚಾರ.
ಕಳೆದ ಕೆಲವು ತಿಂಗಳುಗಳಿಂದ ಮಾಧ್ಯಮಗಳಲ್ಲಿ ಕುಂಭಮೇಳ ಬಿಟ್ಟು ಬೇರೆ ವಿಚಾರನೇ ಇಲ್ಲ. ಬೆಳಗಿಂದ ಸಂಜೆವರೆಗೆ ಕುಂಭಮೇಳ ಬನ್ನಿ ಬನ್ನಿ ಅಂತ. ಸೊ ಇಲ್ಲಿ ಬಂದರೆ ಎಷ್ಟೋ 140 ವರ್ಷಗಳಿಗೆ ಒಮ್ಮೆ ಇದು ನಡೆಯುತ್ತೆ. ನಿಮ್ಗೆ ಸ್ವರ್ಗ ಸಿಗುತ್ತೆ, ಬರ್ರಿ, ನೇರವಾಗಿ ಸ್ವರ್ಗಕ್ಕೆ ಹೋಗ್ತೀರಿ. ಅಲ್ಲಿ ಸ್ವರ್ಗದ ಸುಮ್ಮನೆ ಇರ್ತಾರೆ. ಅಲ್ಲಿ ರಂಬೆ, ಊರ್ವಶಿ, ತಿಲೋತ್ತಮೆ, ಮಂಜುಭಾಷಿಣಿ, ಮದ್ಯ, ಸೋಮರಸ, ಇಂಥ ಕನಸುಗಳನ್ನು ತುಂಬಿ 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 ಜನ ಪ್ರಯಾಗರಾಜಕ್ಕೆ ನುಗ್ಗಿದ್ರು. ಜೀವನ ಪಾವನ ಆಗುತ್ತೆ ಅಂತ. ಒಮ್ಮೆಲೆ 4-6 ಕೋಟಿ ಜನ ನುಗ್ಗಿದಾಗ ಇನ್ನೇನಾಗುತ್ತೆ? ಅದಕ್ಕೆ ಬೇಕಾದಂಥ ವಾತಾವರಣ ಸೃಷ್ಟಿಸಿದ್ದು ವೆರಿ ಗುಡ್ ಸೇಲ್ಸ್ಮೆನ್ಶಿಪ್. ಬಿಜೆಪಿನೇ ಈ ಸೇಲ್ಸ್ಮೆನ್ಶಿಪ್ಪಿಗೆ ಬಿಜೆಪಿ ಅದ್ಭುತವಾದದ್ದು. ಅದನ್ನೇ ಮಾಡ್ತಾ ಮಾಧ್ಯಮಗಳು ಸೇರ್ಕೊಂಡು ಯೋಗಿ ಆದಿತ್ಯನಾಥ್ ಎಲ್ಲ ಚಾನಲ್ಗೆ ಹೋದ್ರು, ಕೂತರು, ಮಾತಾಡಿದ್ರು, ಇನ್ನೊಂದು ಮಾಡಿದ್ರು. ನಂತರ ನಿನ್ನೆ ನೋಡಿದ್ರೆ ಹೋಗ್ಬಿಟ್ಟು ನಮ್ಮ ಗೃಹ ಸಚಿವರು ಎಲ್ಲ ಬಿಚ್ಕೊಂಡು ಹೋಗಿ ನೀರಿನಲ್ಲಿ ಮುಳುಗಿ ಎದ್ದು ಕೂತರು. ಹಾಕಿದ್ರು, ಚಾನಲ್ನವರು ಹಾಕಿದ್ರು. ಜನ ನುಗ್ಗದಕ್ಕೆ ಪ್ರಾರಂಭ ಮಾಡಿದ್ರು. ಜನ ಮುಗ್ದ್ರು ಕಂಡ್ರಿ, ಈ ದೇಶದ ಜನ ಮುಗ್ದ್ರು. ಅವರಿಗೆ ಧರ್ಮ, ಆಧ್ಯಾತ್ಮಿಕತೆ, ಅದರ ವ್ಯತ್ಯಾಸ, ಆಚರಣೆ, ಇದು ಯಾವುದರ ಅರಿವು ಇಲ್ಲದೆ ಮುಗಿದ ಜನ. ಈ ಬಗ್ಗೆ ಜನರನ್ನ ಎಜುಕೇಟ್ ಮಾಡುವ ಕೆಲಸನೇ ನಡೆದಿಲ್ಲ. ಈ ದೇಶದಲ್ಲಿ ಹಲವಾರು ಪ್ರದೇಶಗಳಲ್ಲಿ ಸ್ನಾನ ಮಾಡೋದಕ್ಕೆ ನೀರಿರಲ್ಲ. ಮರುಭೂಮಿ ಪ್ರದೇಶಗಳಿವೆ, ನೀರಿಲ್ಲದ ಪ್ರದೇಶಗಳಿವೆ. ಸ್ನಾನ ಮಾಡೋದು ಕಷ್ಟ. ವಾರಕ್ಕೊಂದ್ಸಲ ಸ್ನಾನ ಮಾಡೋರಿದ್ದಾರೆ. ಆದ್ದರಿಂದ ಎಲ್ಲಿ ಸ್ನಾನ ಮಾಡೋದು ಒಳ್ಳೆಯದೇ. ಅದು ಕುಂಭಮೇಳ ಆಗಬೇಕು ಅಂತಿಲ್ಲ. ಅದರ ಜೊತೆಗೆ ಕುಂಭಮೇಳಗಳು ಕರ್ನಾಟಕದಲ್ಲೂ ನಡೀತವೆ ಅಲ್ವಾ? ಹಲವಾರು, ನೀವು ಗಂಗೆ ಮತ್ತು ಯಮುನೆ ಮಾತ್ರ ಗ್ರೇಟು, ಕಾವೇರಿ ಅಲ್ವಾ? ನಮಗೆ ಕಾವೇರಿ, ಕೃಷ್ಣ ಇಲ್ಲಿ ಜೀವ ನದಿಗಳು ಅಲ್ವಾ? ಕಾವೇರಿ, ಕೃಷ್ಣ, ತುಂಗಭದ್ರ. ನಾವು ಆ ನದಿಗಳನ್ನು ಪೂಜೆ ಮಾಡೋಣ. ಪ್ರಕೃತಿಯನ್ನು ಪೂಜಿಸುವುದು ಬಹಳ ಗ್ರೇಟ್ ಆದ್ದು. ಭಾರತೀಯ ಸಂಸ್ಕೃತಿ ಪ್ರಾರಂಭ ಆದದ್ದು ಅದು ಪ್ರಕೃತಿ ಪೂಜೆ ಮೂಲಕನೇ. ನೀವು ಇದಕ್ಕೆ ವೇದ ಕಾಲಕ್ಕೆ ಹೋದರೆ ಮೊದಲು ಇದು ಯಾವ ದೇವರೇ ಹುಟ್ಟಿರಲಿಲ್ಲ. ಬದಲು ಪಂಚಭೂತಗಳ ಕಲ್ಪನೆಯನ್ನ ಭಾರತ ವಿಶ್ವಕ್ಕೆ ಕೊಟ್ಟಿದ್ದರೆ ಪ್ರಕೃತಿ ಪೂಜೆ ಮಾಡುವುದರ ಮೂಲಕ. ಪಂಚಭೂತಗಳ ಪರಿಕಲ್ಪನೆ ಇಡೀ ಭಾರತೀಯ ಧರ್ಮ ನಂಬಿಕೆಗಳು ಹುಟ್ಟಿರುವುದು. ಅದರ ಮೂಲ ಯಾವ್ದು ಹೇಳಿ? ಪಂಚಭೂತಗಳು. ನಮ್ಮ ಇಡೀ ಸಂಸ್ಕೃತಿಯಲ್ಲಿ 5ಕ್ಕೂ ಕೂಡ ಬಹಳ ಮಹತ್ವ ಇದೆ. ಹಾಗೆ ಪಂಚಭೂತಗಳನ್ನು ಆರಾಧಿಸುವುದು ವೇದ ಕಾಲದಲ್ಲಿ. ಆ ಕಾರಣಕ್ಕೆ ಆವಾಗ ಯಾಗಗಳು ಇದೆಲ್ಲ ಬಂದಿದೆ ಆ ಕಾಲದಲ್ಲಿ. ಹವ್ಯಸನ್ನ ಹಾಕೋದು, ಹಾಗೇನೆ ಭೂಮಿ ಪೂಜೆ ಮಾಡೋದು, ಪ್ರತಿಯೊಂದು ಕೂಡ ಅದರ ಬೇಸಿ. ದೇವರೇ ಹುಟ್ಟೇ ಇರಲಿಲ್ಲ ಅವಾಗ. ದೇವರು ಹುಟ್ಟುವುದಕ್ಕಿಂತ ಮೊದಲು ಪಂಚಭೂತಗಳಿದ್ದು. ನಾವು ನದಿಯನ್ನು ಪೂಜಿಸ್ತಾ ಬಂದವರು, ನೀರನ್ನು ಪೂಜಿಸ್ತಾ ಬಂದವರು. ಆ ನದಿ ಮತ್ತು ನೀರಿನ ಮಧ್ಯೆ ವ್ಯತ್ಯಾಸ ಇಲ್ಲ. ಆದರೆ ಆ ನದಿ ಮತ್ತು ನೀರನ್ನು ನಾವು ಶುದ್ಧವಾಗಿಟ್ಕೋಬೇಕಷ್ಟೆ, ಕಲುಷಿತಗೊಳಿಸಬಾರ್ದು. ಸೊ ಗಂಗೆ ಯಮುನೆಗಿಂತ ಕಾವೇರಿ ಕೃಷ್ಣ ಕಡಿಮೆ ಅಂತ ಹೆಂಗೆ ಹೇಳ್ತೀವಿ? ಹೇಗೆ ಅದು ಅಷ್ಟೇ ಪವಿತ್ರವಾದದ್ದು. ಪವಿತ್ರತೆ, ಪಾವಿತ್ರ್ಯ ಅನ್ನುವುದು ನಮ್ಮ ಮನಸ್ಸು. ಪವಿತ್ರ ಸ್ನಾನ, ಹೌದು, ಆ ಎಗ್ರಿ. ಎಲ್ಲಿ ಪವಿತ್ರ ಸ್ನಾನ ಮಾಡಬೇಕು? ಸ್ನಾನವೇ ಪವಿತ್ರವಾದ್ದು. ಅದು ನಮ್ಮನ್ನ ಸ್ವಚ್ಛಗೊಳಿಸುವಂಥದ್ದು. ದೇಹವನ್ನು ಮಾತ್ರ ಸ್ವಚ್ಛಗೊಳಿಸಿದ್ರೆ ಸಾಕಾಗಲ್ಲ, ಮನಸ್ಸನ್ನು ಸ್ವಚ್ಛಗೊಳಿಸಬೇಕು. ದೇಹ ಮತ್ತು ಮನಸ್ಸಿಗೆ ಸಂಬಂಧ ಇದೆ. ನೀವು ಮನಸ್ಸಿನೊಳಗೆ ಕಲ್ಮಶವನ್ನ, ವಿಷವನ್ನ ತುಂಬಿಕೊಂಡು ನೀರು ಮುಳುಗೆದ್ದರೆ ಏನ್ರಿ ಆಗುತ್ತೆ? ಏನೂ ಆಗಲ್ಲ. ಅದು ಯಾವುದೇ ತ್ರಿವೇಣಿ ಸಂಗಮ ಇರಲಿ, ಏನು ಸಂಗಮ, ಮೊದಲು ನಿಮ್ಮ ಮನಸ್ಸನ್ನ ಶುದ್ಧವಾಗಿ ಇಟ್ಕೋಬೇಕು ಅನ್ನುವಂಥದ್ದು. ಈ ಬಗ್ಗೆ ಯಾರು ಮಾತನಾಡಲ್ಲ. ದೇಹವನ್ನು ಶುದ್ಧ ಮಾಡಿಟ್ಟುಕೊಳ್ಳುವುದರ ಬಗ್ಗೆ ಮಾತನಾಡ್ಬೋದು ನಾವು ಧರ್ಮದ ಹೆಸರಿನಲ್ಲಿ. ಆದರೆ ದೇಹವನ್ನು, ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಳಲ್ಲ. ಮನಸ್ಸು ಒಳಗಡೆ ವಿಷ ವಿಷ ವಿಷ.
ವಿಷವನ್ನು ತುಂಬಲಾಗತ್ತೆ, ಬೇರೆ ಬೇರೆ ರೀತಿಯ ವಿಷಯಗಳು. ಸೊ ಕಮಿಂಗ್ ಟು ದಿಸ್ ಪಾಯಿಂಟ್, ಈ ಒಂದು ದುರಂತ ಏನಿದೆ ಅದು ನಮ್ಮನ್ನೇ ಎಚ್ಚರಗೊಳಿಸಲೇಬೇಕು. ಮಾಧ್ಯಮ ತನ್ನ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಸೊ ಈ ರೀತಿಯ ಜನರ ಕಾಲ್ ತುಣಿತ ಏನಾಯಿತು, ಅದರ ಜವಾಬ್ದಾರಿಯನ್ನು ಮಾಧ್ಯಮಗಳು ಹೊರಬೇಕು, ರಾಜಕಾರಣಿಗಳು ಹೊರಬೇಕು. ನಾನು ಅದು ಬೆಳಗ್ಗೆ ಈ ಸುದ್ದಿಯನ್ನು ನೋಡ್ತಾ ಇದ್ದೆ ಒಂದು ವಾಹಿನಿಯಲ್ಲಿ. ಅಲ್ಲಿ ಒಂದಿಷ್ಟು ಜನ ಹೆಣ್ಣುಮಕ್ಕಳು ಕಣ್ಣೀರು ಹಾಕಿ ಹೇಳ್ತಾ ಇದ್ರು, ಯಾರು VVIPಗಳಿಗೆ ಸುಲಭವಾಗಿ ಅವರ ವೆಹಿಕಲ್ಲು ತ್ರಿವೇಣಿ ಸಂಗಮದವರೆಗೆ ಬರ್ಬೋದಂತೆ. ಅವರು ಅಲ್ಲಿ ಸ್ನಾನ ಮಾಡ್ತಾರೆ VVIPಗಳು, ಎಲ್ಲರ ವ್ಯವಸ್ಥೆ ಹೊರಟೋಗ್ಬಿಡೋದು. VVIP ಕಲ್ಚರ್ ಅಂತೀವಿ ನೋಡಿ. ಸಾಮಾನ್ಯ ಜನರಿಗೆ ಇಲ್ವೇ ಇಲ್ಲ ಅದು. ಅಂದರೆ ಇದೆಲ್ಲ ಕೂಡ VVIPಗಳು. ಮಂತ್ರಿ ಮಹೋದಯರು ಬಂದರು, ಬಟ್ಟೆ ಬಿಚ್ಚಿದ್ರು, ಮುಳುಗಿದ್ರು, ಎದ್ರು, ಏನು ಪ್ರಾಬ್ಲಮ್ ಇಲ್ಲ. ಸಮಸ್ಯೆ ಇರು ಸಾಮಾನ್ಯ ಜನರಿಗೆ, ಮುಗ್ಧ ಜನರಿಗೆ. ಅವರ ಮನಸ್ಸಿನಲ್ಲಿ ಧರ್ಮದ ಅಮಲನ್ನು ತುಂಬಲಾಗಿದೆ. ಅದನ್ನು ನೋಡೋದಕ್ಕೆ ಸಾಧ್ಯ. ಇನ್ನೊಬ್ಬರದ್ದು ನೋಡ್ತಾ ಇದ್ದೆ, ಅವ್ರು ಗಂಡ ಹೆಂಡತಿ ಇಬ್ಬರು, ಅವರ ಕುಟುಂಬವನ್ನು ಕರ್ಕೊಬಂದಿದ್ದಾರೆ, ಅವರ ತಾಯಿ ನಾಪತ್ತೆ ಆಗ್ಬಿಟ್ಟಿದ್ದಾರೆ, ಸಿಗ್ತಾನೆ ಇಲ್ಲ. ಹೀಗೆ ಅಲ್ಲಿಯ ವರದಿಗಳ ಪ್ರಕಾರ ಹಲವಾರು ಜನ ನಾಪತ್ತೆ ಆಗೋಗ್ಬಿಟ್ಟಿದ್ದಾರೆ. ಅದು ಕೂಡ ನಿಖರವಾದ ಅಂಕಿಅಂಶ ಸಿಗ್ತಾ ಇಲ್ಲ. ಇನ್ನೊಂದೆಡೆ ಸತ್ತವರ ಅಸುನೀಗಿದವರ ಸಂಖ್ಯೆ ಎಷ್ಟು ಅಂತ ನಿಖರವಾದ ಅಂಕಿಅಂಶವನ್ನು ಇದುವರೆಗೆ ನಾನು ಮಾತನಾಡೋರು ಉತ್ತರ ಪ್ರದೇಶ ಸರ್ಕಾರ ಕೊಟ್ಟಿಲ್ಲ. ಆಸ್ಪತ್ರೆಯಲ್ಲಿ ಸುಮಾರು 50 ಜನ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಯಾರು ಸೀರಿಯಸ್ಸು ಏನು ಗೊತ್ತಿಲ್ಲ. 100 ವೈದ್ಯರು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಒಂದು ದುರ್ಘಟನೆಯ ಸುತ್ತಮುತ್ತ ಏನು ವರದಿ ಮಾಡಬೇಕಾದ ಮಾಧ್ಯಮಗಳು ಈಗಲೂ ಕೂಡ ಬಹುಪರಾಕ್ನಲ್ಲಿ ಶುರು ಮಾಡಿದೆ. ಬಹಳ ಮಹತ್ವದ್ದು ಅಂದರೆ, ಪ್ರಧಾನಿ ನರೇಂದ್ರ ಮೋದಿಯವರು 3 ಬಾರಿ ಯೋಗಿ ಆದಿತ್ಯನಾಥ್ ಫೋನ್ ಮಾಡಿದ್ರು. ಹೇಳ್ತಾ ಇದ್ರು, ಪ್ರಧಾನಿಯವರು 3 ಬಾರಿ ಫೋನ್ ಮಾಡಿದ್ರು ಯೋಗಿಗೆ. ಯೋಗಿಗೆ 3 ಬಾರಿ ಇಲ್ಲ 4 ಬಾರಿ ಅಂತ ಇನ್ನೊಂದು ಬಾಯಿ. 3 ಬಾರಿ 4 ಬಾರಿ ಕೆಲಸ ಕಂಡ್ರಿ ಅವ್ರದ್ದು ಮಾಡಲೇಬೇಕು. ಪ್ರಧಾನಿ, ದೇಶದ ಪ್ರಧಾನಿ, ದೇ ಆರ್ ಆಲ್ ರಿಸ್ಪಾನ್ಸಿಬಲ್ ಅಲ್ವಾ? ಸುಮ್ಮನೆ ಕುತ್ಕೊಳ್ಳೋದು, ಇಂತಹ ವ್ಯವಸ್ಥೆ ವಿಶ್ವದಲ್ಲಿ ಎಲ್ಲೂ ಆಗಿರಲಿಲ್ಲ, ಯೋಗಿಯವರು ಮಾಡಿದ್ರು ಇಂತಹ ವ್ಯವಸ್ಥೆಯನ್ನ ಅಂತ ಹೊಡಿತಾ ಇದ್ದಾರೆ 4 ದಿವಸದಿಂದ. ಪುಂಗಿದಾಸರು ನನ್ನ ಮಕ್ಕಳು. ಈ ಮಾಧ್ಯಮವೇ ಪುಂಗಿದಾಸರ ಮಾಧ್ಯಮ ಆಗ್ಬಿಟ್ಟಿದೆ. ಮೋದಿ ಅಮಿತ್ ಶಾ ಬರೋ ಪುಂಗಿ 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 ಊದೋದು, ಬೇರೆದಿಲ್ವೇ ಇಲ್ಲ. ಈ ಸಾವಿನ ಯಾರ್ದಾರು ಹೊಣೆ ಯಾರಿಗಾರು ವಹಿಸ್ಕೋಬೇಕಲ್ವಾ? ಅವ್ರು ಯಾವುದೋ ಕುಟುಂಬ, ಅವ್ರ ಮನೆಯವರ, ಅವ್ರ ಗಂಡನನ್ನೋ ತಮ್ಮನನ್ನೋ ತಂಗಿಯನ್ನೋ ಮಕ್ಕಳನ್ನು ಕಳ್ಕೊಂಡ್ರಲ್ಲ, ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್? ಆದ್ರೆ ಇದಕ್ಕೆ ಸಂಬಂಧಪಟ್ಟ ಇದಂಥ ರಾಜಕೀಯ ಅಂದ್ರೆ, ಸೊ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಮಾತನ್ನ ಹೇಳಿದ್ರು ನಿನ್ನೆ. ಕುಂಭಮೇಳ ಏನಿದೆ ಇದು ಊಟವನ್ನು ಕೊಡುತ್ತಾ, ಅನ್ನವನ್ನು ಕೊಡುತ್ತಾ ಅನ್ನೋದು. ಸೊ ಹಿಡ್ದು ಬಿದ್ದು ಎಲ್ಲರೂ ಕೂಡ ಇದು ಸನಾತನ ಧರ್ಮದ ಅವಮಾನ, ಹಾಗೆ ಹೀಗೆ ಬಿಜೆಪಿಯವರು ಜಾಡ್ಸಕ್ ಶುರು ಮಾಡಿದ್ರು. ಇವತ್ತೇನು ಹೇಳ್ತಾರೆ ಅವರು? ಇವತ್ತು ಕೂಡ ಖರ್ಗೆ ಅವರ ಹೇಳಿಕೆ ಬಂದಿದೆ, ಇಡೀ ವ್ಯವಸ್ಥೆ ಸರಿ ಇರಲಿಲ್ಲ ಅಂತ ಖರ್ಗೆ ಅವರು ಹೇಳಿದ್ದಾರೆ. ಹಾಗೇನೆ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ರಿಯಾಕ್ಟ್ ಮಾಡಿದ್ದಾರೆ, ಆಮ್ ಆದ್ಮಿ ಪಕ್ಷ ರಿಯಾಕ್ಟ್ ಮಾಡಿದೆ, ಎಲ್ಲರೂ ಕೂಡ ಕ್ರಿಟಿಸೈಸ್ ಮಾಡಿದ್ದಾರೆ. ಮಾಡಲೇಬೇಕು, ಪ್ರತಿಪಕ್ಷದ ಕೆಲಸ ಅದು. ಆದರೆ ಇಂತಹ ಒಂದು ಫೆಸ್ಟಿವಲ್ ಅಂತೀವಿ, ಏನೋ ಅನ್ನಿ ನೀವು, ಉತ್ಸವ ಅನ್ನಿ, ಅದಕ್ಕೆ ಎಷ್ಟರ ಮಟ್ಟಿಗೆ ಪ್ರಚಾರ ಸಿಗಬೇಕು ಅಷ್ಟರ ಮಟ್ಟಿಗೆ ಪ್ರಚಾರ ಸಿಗಬೇಕು. ಆ ಪ್ರಚಾರ ಮೀರಿದರೆ ಅದು ಒಂದು ಸಮೂಹ ಸನ್ನಿಯನ್ನು ಸೃಷ್ಟಿಸುತ್ತೆ ಅಂತ. ಈ ಸಮೂಹ ಸನ್ನಿಯನ್ನು ಮಾಧ್ಯಮಗಳ ಸೃಷ್ಟಿ ಮಾಡೋದು, ಅಲ್ಲೋಗಿ ಸ್ನಾನ ಮಾಡಿಬಿಟ್ರೆ ಮುಗೀತು ಕದ, ನಿಮ್ಮ ಪಾಪ ಪರಿಹಾರ, ಸ್ವರ್ಗ ಪ್ರಾಪ್ತಿ ಅಂದು. ಜನ ನುಗ್ಗಿದ್ರು. ಅವರು ಸ್ವರ್ಗ ಪ್ರಾಪ್ತಿ ಅಲ್ಲಾಗೋ ಬದಲು ಇಲ್ಲಿ ಭೂಮಿಯನ್ನ ಕಳ್ಕೊಂಡ್ರು, ಬದುಕನ್ನು ಕಳ್ಕೊಂಡ್ರು ಅಲ್ವಾ? ಎಂತ ಹುಚ್ಚತನ ನೋಡಿ. ಈ ಮಾತನ್ನು ಹೇಳಿದ್ರೆ ನೀವು ಸನಾತನ ಧರ್ಮದ ವಿರೋಧಿ ಅಂದ್ಬಿಡ್ತೀರಿ. ಬದುಕು ಒಂದ್ಸಲ ಹೋದಾಗ ವಾಪಸ್ ಸಿಗುತ್ತಾ? ಜೀವ ಹೋದರೆ ವಾಪಸ್ ಸಿಗುತ್ತಾ? ಯಾರು ತಂದು ಕೊಡ್ತಾರೆ? ಯೋಗಿ ಆದಿತ್ಯನಾಥ್ ಮೋದಿಯವರು ಅಲ್ಲಿ ಹಸುನೀಗಿದವರಿಗೆ ಜೀವವನ್ನು ವಾಪಸ್ ತಂದು ಕೊಡ್ತಾರ? ನಮ್ಮ ಮಾಧ್ಯಮಗಳು ವಾಪಸ್ ತಂದು ಕೊಡ್ತಾರ? ಯಾರು ವಾಪಸ್ ತಂದು ಕೊಡ್ತಾರೆ? ಯಾರು ಕೊಡಕ್ ಸಾಧ್ಯ ಇಲ್ಲ. ಸೊ ಇನ್ನೆಲ್ಲೋ ಸ್ವರ್ಗ ಸಿಗುತ್ತೆ ಅಂತೇಳಿ
ಸ್ವರ್ಗ ಇದೆಯೋ ಇಲ್ಲ ಅಂತ ನನಗೆ ಗೊತ್ತಿಲ್ಲ, ಹೋಗಿ ಯಾರೋ ಇನ್ನು ವಾಪಸ್ ಬಂದಿಲ್ಲ ಅಲ್ವಾ? ಈ ಭೂಮಿಯ ಮೇಲಿನ ಈ ಸುಂದರವಾದ ಬದುಕನ್ನು ಯಾಕೆ ಕಳ್ಕತ್ತೀರಿ ಅಲ್ವಾ? ಇದನ್ನ ಯಾಕೆ ನರಕ ಸದೃಶ್ಯವನ್ನಾಗಿ ಮಾಡ್ತೀರಿ? ಯೋಚಿಸಿ. ಸೊ ಏನು ಗೊತ್ತಾ, ಧರ್ಮ ಏನು ಗೊತ್ತಾ, ಅದು ಮನುಷ್ಯ ಮತ್ತು ಪ್ರಕೃತಿ ದೇವರ ನಡುವಿನ ಒಂದು ಸಂಬಂಧ ಅಂತ. ಅವತ್ತ ರಾಮ ಇರಲಿ, ಕೃಷ್ಣನಿರಲಿ, ಅಲ್ಲ ಇರಲಿ, ಯೇಸು ಇರಲಿ, ಅವರ ಜೊತೆಗಿನ ಒಂದು ಸಂಬಂಧ ಏನಿದೆ ಅದು ವ್ಯಕ್ತಿಗತವಾದ್ದು. ನೀವು ದೇವರನ್ನ ಪ್ರಾರ್ಥಿಸಿ, ದೇವರ ಹತ್ರ ಜಗಳ ಮಾಡಿ. ದೇವರು ಸರ್ವಾಂತರ್ಯಾಮಿ, ಆತ ಇಂಥ ಸ್ಥಳದಲ್ಲಿ ಇದ್ದಾನೆ ಅಂತಲ್ಲ, ಅವನ ಹಂಗಿದ್ರೆ ದೇವರು ಆಗಲ್ಲ. ಅವನು ದೇವರು ಇಡೀ ವಿಶ್ವದ ಎಲ್ಲ ಕಡೆ, ಎಲ್ಲ ಜೀವಿಗಳಲ್ಲಿ, ಜೀವಾತ್ಮ ಅಂತೀವಲ್ವ, ಎಲ್ಲ ಕಡೆ ಇದ್ದರೆ ಅವನ ದೇವರು. ಅದರಿಂದ ದೇವರನ್ನ ನಾವು ಹುಡುಕಿಕೊಂಡು ಎಲ್ಲೋ ಹೋಗ್ಬೇಕಾಗಿಲ್ಲ. ದೇವರನ್ನ ನಮ್ಮ ಮನಸ್ಸುಗಳಲ್ಲಿ ಕಂಡುಕೊಳ್ಳುವಂಥದ್ದು. ದೇವರ ಪ್ರಾರ್ಥನೆ ಮಾಡೋದು, ಎಲ್ಲಿ ಬೇಕಾದ್ರೂ ಪ್ರಾರ್ಥನೆ ಮಾಡಿ, ನಥಿಂಗ್ ವಿಲ್ ಹ್ಯಾಪನ್. ಪ್ರಾರ್ಥನೆ ಅತ್ಯದ್ಭುತವಾದ್ದು. ಆದರೆ ಈ ರೀತಿ ಹೋಗಿ ಬದುಕನ್ನು ಕಳ್ಕೋಬೇಡಿ. ಇಂಥ ವಾತಾವರಣವನ್ನು, ಬದುಕನ್ನು ಕಳೆದುಕೊಳ್ಳುವ ಒಂದು ವಾತಾವರಣವನ್ನು ಸೃಷ್ಟಿಸ್ಕೊಡೋದು, ಅದು ನಿಮ್ಮ ರಾಜಕೀಯ ಲಾಭಕ್ಕಾಗಿ. ಎಸ್, ಇದೊಂದು ಈವೆಂಟ್ ಮಾಡಿಬಿಟ್ಟು ವಿಶ್ವಾದ್ಯಂತ ನಾವೇನೋ ಮಾಡಿದ್ದೀವಿ ಅಂದ್ಕೊಂಡು ಜನರ ನೈಜ ಸಮಸ್ಯೆಯಿಂದ ಜನರನ್ನು ಬೇರೆಡೆಗೆ ಸೆಳೆಯುವಂತಹ ಕ್ಷುಲ್ಲಕ ರಾಜಕಾರಣ ಇದು. ಕುಂಭಮೇಳದ ಮೂಲಕ ನಾವು ಇನ್ನೇನೋ ಮಹಾನ್ ಸಾಧನೆ ಮಾಡಿದ್ದೀವಿ ಅಂತ ಹೇಳುವುದಕ್ಕಾಗಿ ಮಾಧ್ಯಮಗಳನ್ನ ಹಿಡ್ಕೊಂಡು ಈ ರೀತಿ ಪ್ರಚಾರ ಮಾಡಿ ಎಲ್ಲ ಮಾಡಿ ಕೊನೆಗೆ ಇದು ಇಂಥ ಒಂದು ದುರ್ಘಟನೆಗೆ ಕಾರಣ ಆಯಿತು ಅಂತ ನನಗನ್ಸುತ್ತೆ. ಏನೇ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಇರಲಿ. ಎಲ್ಲರಿಗೂ ನಮಸ್ಕಾರ.